ಸರ್ ನಮಸ್ತೆ ಸರ್. ಮೇಡಮ್ ನಮಸ್ತೆ, ಹೇಳಿ ಮೇಡಮ್. ಸರ್ ನಮಸ್ತೆ, ನಾನು ಪೂಜಾ ಅಂತ ಹೇಳಿ ಸುಮನ್ ಟಿವಿ ಕನ್ನಡದಿಂದ ಮಾತಾಡ್ತಿದ್ದೀನಿ. ಮೇಡಮ್ ನಮಸ್ತೆ ಮೇಡಮ್. ಅದೇ ಅಂಕಿತಾ ಅವ್ರದ್ದು ರಿಸಲ್ಟ್ ನೋಡಿದ್ವಿ ಸರ್. ಫಸ್ಟ್ ಕಂಗ್ರಾಚುಲೇಷನ್ಸ್, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ರಿಸಲ್ಟ್ ತುಂಬಾ ಚೆನ್ನಾಗಿ ಬಂದಿದೆ. ಏನ್ ಹೇಳ್ತೀರಾ ಸರ್, ಬೀಂಗ್ ಪೇರೆಂಟ್ಸ್ ಎಷ್ಟು ಖುಷಿ ಆಗಿದೆ, ಏನ್ ಹೇಳ್ತೀರಾ? ಮೇಡಮ್ ಆಸ್ ಎ ಪೇರೆಂಟ್ಸ್ ಆಗಿ ಹೇಳ್ಬೇಕು ಅಂದ್ರೆ ನನಗೆ ತುಂಬಾ ಪ್ರೌಡ್ ಫೀಲ್ ಇದೆ. ಓಕೆ. ಅವಳು ಸಿನಿಮಾ ಸೀರಿಯಲ್ ಎಲ್ಲ ಮಾಡ್ಕೊಂಡು, ಹೌದೌದು, ಅದ್ರ ಜೊತೆಗೆ ಈ ಅವಳು ಅಕಾಡೆಮಿಕ್ ಇದ್ರಲ್ಲೆಲ್ಲ ತುಂಬಾ ಚೆನ್ನಾಗಿ ಸ್ಕೋರ್, ಇವಾಗ ಅಂತಲ್ಲ ಅವಳು ಸ್ಟಾರ್ಟಿಂಗ್ ಇಂದನೂ ತುಂಬಾ ಚೆನ್ನಾಗಿ ಓದ್ಕೊಂಡ್ ಬಂದಿದ್ದಾಳೆ. ಏನೋ PUC ಎಕ್ಸಾಮ್ ಅಲ್ಲಿ ಅಂತೇನಿಲ್ಲ, ಅವಳು ಇವನ್ ಸ್ಕೂಲಲ್ಲಿ ಓದ್ತಿರುವಾಗಲೂ ಅಷ್ಟೇ ಅವಳೇ ಸ್ಕೂಲ್ ಟಾಪರ್ ಇದ್ಲು. ಕಾಲೇಜಲ್ಲೂ ಸಹ ಫಸ್ಟ್ ಇಯರ್ PUC ನಲ್ಲೂ ಒಳ್ಳೆ ಪರ್ಸೆಂಟೇಜ್ ತಗೊಂಡಿದ್ದಾಳೆ. ಈಗ ಸೆಕೆಂಡ್ ಇಯರ್ ಅಲ್ಲಿ ಈಗ 97% ಬಂದಿರೋದು ಆಸ್ ಎ ಫಾದರ್ ನನ್ಗೆ ತುಂಬಾ ಪ್ರೌಡ್ ಫೀಲ್ ಇದೆ ಮೇಡಮ್. ಹೌದು ಸರ್. ಈಗ ತುಂಬಾ ಜನ ಹೇಳ್ತಿರ್ತಾರೆ, ಅಂದ್ರೆ ಈಗ ಮಕ್ಕಳನ್ನ ಬೇರೆ ಕಡೆ ಡೈವರ್ಟ್ ಮಾಡ್ಬೇಕು, ಓದ್ಬೇಕಾದ್ರೆ ಓದ್ಬಿಡ್ಬೇಕು, ಬೇರೆ ಕಡೆ ಡೈವರ್ಟ್ ಮಾಡಬಾರ್ದು, ಬೇರೆ ಕಡೆ ಡೈವರ್ಟ್ ಮಾಡ್ಬಿಟ್ರೆ ಏನಾದ್ರು ತುಂಬಾ ಡಿಸ್ಟರ್ಬ್ ಆಗ್ತಾರೆ, ಚೆನ್ನಾಗಿ ಓದಕ್ಕಾಗಲ್ಲ ಅಂತ ಹೇಳ್ತಿರ್ತಾರೆ. ಬಟ್ ಅಂಕಿತಾ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಬಿಡಿ. ಓದೋರು ಎಲ್ಲಿದ್ರು ಓದ್ತಾರೆ ಅನ್ನೋ ತರ. ಹೌದು ಮೇಡಮ್, ಹೌದು ಮೇಡಮ್. ಏನಂತ ಅಂದ್ರೆ ಈಗ ನಾವ್ ಯಾವತ್ತೂ ಅಷ್ಟೇ ಪೇರೆಂಟ್ಸ್ ಆಗಿ ಇಟ್ಕೊಂಡು ನಾವು ಮಕ್ಕಳಿಗೆ ನೀನ್ ಇದನ್ನೇ ಮಾಡು, ನೀನ್ ಅದನ್ನೇ ಮಾಡು ಅಂತ ಯಾವತ್ತೂ ಹೇಳ್ಬಾರ್ದು. ನಿನ್ ಮಕ್ಳಿಗೆ ಬರೀ ಓದ್ಕೊಂಡೇ ಇರೋ ಅಂತ ಹೇಳಿದ್ರೆ ಮಕ್ಳು ಬರೀ ಓದ್ಕೊಂಡೇ ಇರಕ್ಕಾಗಲ್ಲ. ಈಗ ನನ್ ಮಗಳಿಗೆ ನೋಡಿ, ಈಗ ಅವಳಿಗೆ ಸಿನಿಮಾದಲ್ಲಿ ಇದ್ರಲ್ಲಿ ನಟ ಒಂದು ಆಸಕ್ತಿ ಇದೆ, ಅವಳಿಗೆ ಚಿಕ್ಕ ವಯಸ್ಸಿಂದ ಅವಳಿಗೊಂದು ಆಸಕ್ತಿ ಇದೆ. ಅದನ್ನ ನಾನು ಗುರುತಿಸ್ದೆ. ಅವಳು ಸಿನಿಮಾದಲ್ಲೂ ಮಾಡ್ಕೊಂಡು, ಧಾರಾವಾಹಿಗಳಲ್ಲಿ ಮಾಡ್ಕೊಂಡು, ವೆಬ್ ಸೀರೀಸ್ ಎಲ್ಲ ಮಾಡಿದಾಳೆ. ತುಂಬಾ ಒಂದು 35ಕ್ಕಿಂತ ಹೆಚ್ಚು ಚಿತ್ರಗಳನ್ನ ನಟಿಸಿದಾಳೆ ಅವಳು. ಆಲ್ಮೋಸ್ಟ್ ಅಲ್ಲೂ ಚಿತ್ರರಂಗದಲ್ಲಿ ಇರುವಂತ ಹೀರೋಯಿನ್ ಗಳು ಯಾರಿದಾರೆ ಅವ್ರಿಗೆಲ್ಲ ಚೈಲ್ಡ್ ಕ್ಯಾರೆಕ್ಟರ್ ಆಗಿ ಇವಳೇ ಮಾಡಿರೋದು. ರಚಿತಾರಾಮ್ ಆಗ್ಬೋದು, ಅದಿತಿ ಪ್ರಭುದೇವ್ ಆಗ್ಬೋದು, ನಮ್ಮ ಯಾರು ಇವರು ಗಾಯತ್ರಿ ಪ್ರಭಾಕರ್ ಅವರು ಮಗಳಿದಾರಲ್ಲ, ಅನು ಪ್ರಭಾಕರ್ ಮೇಡಮ್, ಅವ್ರದ್ದು ಪಾತ್ರಗಳಾಗ್ಬೋದು, ಎಲ್ಲಾ ಪಾತ್ರಗಳಲ್ಲೂ ಅವರು ನಾಯಕಿ ನಟಿಯಾಗಿದ್ರೆ ಅವ್ರಿಗೆ ಬಾಲ ಪಾತ್ರದಲ್ಲಿ ಇವಳೇ ಅಭಿನಯಿಸಿರೋದು. ಆ ರೀತಿ ತುಂಬಾ ಸಿನಿಮಾಗಳು ಮಾಡ್ಕೊಂಡ್ ಬಂದಿದ್ದಾಳೆ. ಅಂದ್ರೆ ಏನಂದ್ರೆ ಮಕ್ಳಿಗೆ ನಾವು ಫ್ರೀ ಬಿಟ್ಬಿಡ್ಬೇಕು ಮೇಡಮ್. ಅವ್ರಿಗೆ ನಾನು ಇದನ್ನು ಮಾಡ್ತೀನಿ, ಇದ್ರ ಜೊತೆಗೆ ಅದನ್ನು ಮಾಡ್ತೀನಿ ಅಂದ್ರೆ ನಾವು ಫ್ರೀ ಬಿಡ್ಬೇಕು. ನಾನು ಅದನ್ನೇ ಮಾಡಿರೋದು. ನಿಮ್ಗೆ ಏನ್ ಬೇಕಾದ್ರೂ ಮಾಡ್ಕೋಬಹುದು. ಓದಲ್ಲೂ ಅಷ್ಟೇ ನಾನು ಯಾವತ್ತೂ ಪ್ರೆಷರ್ ಆಗ್ತಾ ಇರಲಿಲ್ಲ. ಇಷ್ಟೇ ಪರ್ಸೆಂಟೇಜ್ ಬರ್ಬೇಕು, ನೀನ್ ಹಿಂಗೆ ಓದ್ಬೇಕು, ಇಷ್ಟೇ ಇರ್ಬೇಕು ಅಂತ ನಾನು ಯಾವತ್ತೂ ಹೇಳ್ದವನಲ್ಲ. ಅವಳು ಪಾಠಗಳು ಏನ್ ನಟನೆಯಲ್ಲಿ ಏನಿದೆ ಅದನ್ನ ಮಾಡ್ಕೊಂಡು ಹೋಗೋಳು. ಅದಕ್ಕೆ ತಕ್ಕಂತೆ ಅವಳದು ಇದೇ ಆಕ್ಟಿವಿಟೀಸ್ ಎಲ್ಲ ಏನಿದೆ ಅದನ್ನ ಸಮವಾಗಿ ತುಗಿಸ್ಕೊಂಡು ಹೋಗ್ತಾ ಇಲ್ಲ. ಶೂಟಿಂಗ್ ಇದ್ರು ಅಷ್ಟೇ, ಅವಳೇನು ಶೂಟಿಂಗ್ ಟೈಮ್ ಅಲ್ಲಿ ನಿಮ್ಗೆ ಗೊತ್ತಲ್ಲ, ಶೂಟಿಂಗ್ ಅಂದ್ರೆ ಏನ್ ಬೆಳಗ್ಗೆಯಿಂದ ಸಂಜೆವರೆಗೂ ಆಕ್ಟಿಂಗ್ ಮಾಡೋದೇ ಇರಲ್ಲ ಮಕ್ಕಳು. ಅವ್ರದ್ದು ಪಾತ್ರ ಏನ್ ಬರುತ್ತೆ 1 or 2 hours ಇರುತ್ತೆ. ಅದನ್ನ ಬಿಟ್ರೆ ಮಿಕ್ಕಿ ಟೈಮ್ ಎಲ್ಲ ಫ್ರೀ ಟೈಮ್ ಇರುತ್ತೆ. ಅಂತ ಟೈಮಲ್ಲಿ ಏನ್ ಮಾಡೋಳು, ಅವಳು ಕುತ್ಕೊಂಡು ಓದ್ಕೊಳ್ಳೋಳು. ಪ್ರತಿಯೊಂದು ಸಿನಿಮಾದಲ್ಲಿ ಎಲ್ಲೇ ಹೋದ್ರು ಎಲ್ಲಾರು ಅದೇ ಹೇಳೋರು, ಇದೇನು ಹುಡುಗಿ ಬಂದು ಓದ್ಕೊಂಡೇ ಇರುತ್ತೆ, ಯಾವಾಗ ಓದ್ಕೊಂಡೇ ಕೂತಿರ್ಕೊಳ್ಳಲ್ಲ ಅಂತ. ಕೆಲವು ಕಡೆ ಅವಳಿಗೆ ಕ್ಯಾರವಾನ್ ಕೊಟ್ಬಿಡ್ತಿದ್ರು, ನೀನು ಕ್ಯಾರವಾನ್ ಅಲ್ಲಿ ಹೋಗಮ್ಮ, ಇನ್ ಕುತ್ಕೊಂಡು ಆರಾಮಾಗಿ ಓದ್ಕೊ ಅಂತ. ಅವಳು ಪಾಡದಲ್ಲ ಅವಳು ಓದ್ಕೊಳ್ಳೋಳು. ಅವಳು ಬೇಕಾದ್ರೆ ನಿದ್ದೆ ಮಾಡ್ಬೇಕು ಅಂತಂದ್ರು ನಿದ್ದೆನೂ ಮಾಡ್ಕೊಂಡ್ರು, ರೆಸ್ಟ್ ಮಾಡ್ಕೊಳ್ಳೋಳು ಅವಳು. ಎಲ್ಲಾನು ಮ್ಯಾನೇಜ್ ಮಾಡ್ಕೊಂಡು ಮಾಡಿಸ್ತಿದ್ಲು ಅವಳು. ಹೌದು. ಪ್ರಿಪರೇಷನ್ಸ್ ಗಳೆಲ್ಲ ಯಾವ ರೀತಿ ಆಗಿರ್ತಾ ಇತ್ತು ಸರ್ ಅಂಕಿತಂದ್? ಯಾಕಂದ್ರೆ ಕೆಲವೊಂದ್ಸಲ ನೈಟ್ ಶೆಡ್ಯೂಲ್ಸ್ ಎಲ್ಲ ಇರುತ್ತೆ, ರಾತ್ರಿ ನಿದ್ದೆ ಆಗಿರಲ್ಲ, ಬೆಳಗ್ಗೆ ಅವಾಗ ಏನಾದ್ರು ಸ್ಕೂಲ್ ಮಿಸ್ ಮಾಡಿದ್ದೇನಾದ್ರು ಇದನ್ನ ಹೇಗೆ ಅಂತ? ಮೇಡಮ್ ಆಕ್ಚುಲಿ ಸ್ಕೂಲ್ ಎಲ್ಲ ತುಂಬಾ ಮಿಸ್ ಮಾಡ್ಕೊಂಡಿದ್ದಾಳೆ ಅವಳು. ನೀವು ಕೇಳಿದಂಗೆ ಒಂದ್ ಮಾತು ಹೇಳ್ತೀನಿ ಕೇಳಿ. ನಾನು ಈಗ ನೈಟ್ ಶೆಡ್ಯೂಲ್ ಇದ್ದಾಗ ನೈಟ್ ಎಲ್ಲ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಔಟ್ಡೋರ್ ಶೂಟಿಂಗ್ ಇರುತ್ತೆ. ಅಂದ್ರೆ ಗೊತ್ತಲ್ಲ, ಒಂದು ಊರಿಂದ ಊರಿಗೆ ಹೋಗ್ಬೇಕಾಗಿರುತ್ತೆ ನಾವು. ಅದೇ ನೈಟ್ ಶೂಟಿಂಗ್ ಆಯ್ತು ಅಂತಂದ್ರೆ ಬೆಳಿಗ್ಗೆ ಪ್ಯಾಕಪ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಪ್ಯಾಕಪ್ ಆದಾಗ ನಾವು ಬೆಂಗಳೂರು ಬರಕ್ಕೆ ನಮ್ಗೆ ಒಂದು 3 to 4 hours ಜರ್ನಿ ಇರುತ್ತೆ. ಆ ಜರ್ನಿ ಟೈಮ್ ಅಲ್ಲಿ ಅವಳು ಮಲ್ಕೊಂಡ್ ಬರೋಳು. ನಿದ್ದೆ ಅಲ್ಲಿ ತಗೊಂಡ್ಬಿಡ್ತಾ ಇದ್ಲು. ಅವಳು ನಿದ್ದೆಗೂ ಸಹ ಯಾವತ್ತೂ ಸಹ ಅವಳು ಮೋಸ ಮಾಡ್ದೋಳಲ್ಲ. ಅವಳು ಶೂಟಿಂಗ್ ಟೈಮ್ ಅಲ್ಲೂ ಅಷ್ಟೇ ಒಂದು 2 hours ಬಿಡಮ್ಮ, ನಿನ್ ಶಾರ್ಟ್ ಯಾವ್ದು ಇಲ್ಲಮ್ಮ, ಇನ್ನೊಂದ್ 2 hours ಫ್ರೀ ಇದೆ ಅಂತ ಹೇಳ್ಬಿಟ್ರೆ ಅವಳು ನಿದ್ದೆ ಗೆಟ್ಟಿದ್ರೆ ಆ ನಿದ್ದೆನ ಅಲ್ಲಿ ತಗೊಂತ ಇದ್ಲು ಅವಳು. ಅಲ್ಲಲ್ಲೇ ಮ್ಯಾನೇಜ್ ಮಾಡ್ಕೊಂಡವಳು. ಅದು ನಿದ್ದೆಗೂ ಸಹ ಯಾವತ್ತೂ ಮೋಸ ಮಾಡ್ದೋಳಲ್ಲ. ತುಂಬಾ ಅವಳು ಓದೋದ್ರೆಲ್ಲ ಆಗ್ಲಿ, ಓದೋ ಟೈಮ್ ಓದ್ಕೊಳ್ಳೋಳು. ನಿದ್ದೆ ಬೇಕಾದ್ರೆ ಅವಳಿಗೆ ನಿದ್ದೆ ಮಿಸ್ ಆಗ್ತಿದೆ, ತುಂಬಾ ಸಲ ಮಿಸ್ ಆಗಿದೆ. ಅದನ್ನ ಫ್ರೀ ಟೈಮ್ ಅಲ್ಲಿ ತಗೊಂಡ್ಬಿಡ್ತಾ ಇಲ್ಲ ಅವಳು ನಿದ್ದೆ ಮಾಡ್ಕೊಂಡು. ತುಂಬಾ ಖುಷಿ ಆಯ್ತು ಸರ್, ನನಗೆ ತುಂಬಾ ಪ್ರೌಡ್ ಅನ್ಸ್ತದೆ ನೋಡಿ, ಎಲ್ಲ ಮ್ಯಾನೇಜ್ ಮಾಡ್ಕೊಂಡು. ಬಟ್ ಸ್ಟಿಲ್ ಅಂಕಿತಾ ತುಂಬಾ ಚಂದ ಮಾರ್ಕ್ಸ್ ತಗೊಂಡಿದ್ದಾರೆ. ಅವ್ರಿದ್ರೆ ನಾನು ಅವ್ರಿಗೆ ಮಾತಾಡ್ಸ್ಬೋದು, ಅವ್ರ ಹತ್ರ ಒಂದ್ ಸ್ವಲ್ಪ? ಖಂಡಿತ ಮೇಡಮ್, ಮಾತಾಡ್ಬೋದು. ಕೊಡ್ತೀನಿ ಮೇಡಮ್. ಹಲೋ ಅಂಕಿತಾ, ನಮಸ್ತೆ. ನಮಸ್ತೆ. ಫಸ್ಟ್ಲಿ ಕಂಗ್ರಾಚುಲೇಷನ್ಸ್, ತುಂಬಾ ಚಂದ ಮಾರ್ಕ್ಸ್ ತಗೊಂಡಿದ್ದೀರಿ ನೀವು. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಖುಷಿ ಆಗ್ತಿದೆ. ಅನ್ಕೊಂಡಿದ್ರಾ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ? ತುಂಬಾ ಖುಷಿ ಇದೆ. ಅನ್ಕೊಂಡಿದ್ದೆ ಒಳ್ಳೆ ಪರ್ಸೆಂಟೇಜ್ ಬರುತ್ತೆ ಅಂತಾನೆ ಅನ್ಕೊಂಡಿದ್ದೆ. ಅದು ತಕ್ಕ ನಂಗೆ ಅಷ್ಟೇ ಬಂದ್ರೆ ಖುಷಿ ಇದೆ.
ಓಕೆ, ಯಾವ್ದ್ರಲ್ಲೂ ಅಂದ್ರೆ ಕಡಿಮೆ ಆಯ್ತು, ಇನ್ನೊಂಚೂರು ಈ ಸಬ್ಜೆಕ್ಟ್ ಅಲ್ಲಿ ಜಾಸ್ತಿ ಬರ್ಬೇಕಿತ್ತು ಅದೊಂದು ಹೌದು ಇದೆ. ಅಕೌಂಟ್ಸ್ ಮತ್ತೆ ಕಂಪ್ಯೂಟರ್ಸ್ ಅಲ್ಲಿ ಇನ್ನ ಬರ್ಬೋದಿತ್ತು. ಇನ್ನ ನನ್ಗದ್ರ ಕನ್ಫ್ಯೂಷನ್ಸ್ ಇದೆ, ಎಲ್ಲಿ ಮಾರ್ಕ್ಸ್ ಕಳ್ಕೊಂಡಿದೀನಿ ಅನ್ನೋದು. ಹೌದು ಹೌದು. ಅದು ಬಿಟ್ಟು ಇನ್ ಮಿಕ್ಕಿದೆಲ್ಲ ಖುಷಿ ಇದೆ. ಹೇಗೆ ಮ್ಯಾನೇಜ್ ಮಾಡ್ತಿದ್ದೆ ಅಂಕಿತಾ? ಬಿಕಾಸ್ ಈ ಕಡೆ ಶೂಟಿಂಗ್ ಎಲ್ಲ ನಡೀತಾ ಇರತ್ತೆ, ಈ ಕಡೆ ಓದ್ಬೇಕು. ತುಂಬಾ ಜನ ಹೇಳ್ತಾರೆ ಡೈವರ್ಟ್ ಆಗ್ಬಿಡ್ತೀವಿ ನಾವು, ಮಕ್ಳನ್ನ ಏನಾದ್ರು ನಾವು ಈಗ ಬೇರೆ ಕಡೆ ಇದಕ್ಕೆ ಕಳಿಸ್ಬಿಟ್ರೆ ಡೈವರ್ಟ್ ಆಗ್ಬಿಡ್ತಾರೆ ಓದೋದ್ರ ಕಡೆ ಬಿಟ್ಬಿಟ್ಟು ಅಂತ. ಆ ತರದ್ ಯಾವ್ದು ಸಿಚುಯೇಷನ್ಸ್ ಎದುರಾಗ್ಲಿಲ್ವಾ ಅಂಕಿತಂಗೆ? ಹೇಗೆ? ಇಲ್ಲ, ನನ್ ಡೈವರ್ಷನ್ ಅಂದ್ರೆ ನನಗೆ ಚಿಕ್ಕ ಹುಡುಗಿಯಿಂದಾಗ್ಲೂ ಆಕ್ಟಿಂಗ್ ಮಾಡ್ತಾ ಇರೋದ್ರಿಂದ ಪ್ರೆಷರ್ ಇದ್ದಾಗ್ಲೂ ನಾನು ಅಷ್ಟೇ ಆರಾಮಾಗಿ ಓದ್ತೀನಿ. ಅಂದ್ರೆ ಅದು ಅಭ್ಯಾಸ ಆಗೋಗಿದೆ. ಒಂದೊಂದ್ಸಲ ಶೂಟ್ ಇಲ್ಲ ಅಂದ್ರೆ ನಾನು ಅದನ್ನು ಮಿಸ್ ಮಾಡ್ಕೋತೀನಿ. ಶೂಟೇ ಇಲ್ವಲ್ಲ ಇವಾಗ ಸದ್ಯಕ್ಕೆ, ಬರೀ ಕಾಲೇಜ್ಗೆ ಹೋಗ್ತಾ ಇದೀನಿ ನಡುವೆ, ಯಾಕೆ ಏನು ಅಂತ ನನ್ಗೆ ಅದು ಒಂದೊಂದ್ಸಲ ನನ್ಗೆ ಎರಡೂನು ಹಂಗ್ ಮಾಡಿ ಮಾಡಿ ನನ್ಗೆ ಎರಡೂ ಇರ್ಬೇಕು ಅನ್ನೋ ತರ ಆಗೋಗಿದೆ. ಶೂಟ್ ಟೈಮ್ ಅಲ್ಲಂತೂ ಕೆಲವೊಂದ್ಸಲ ತುಂಬಾ ಕಷ್ಟ ಆಯ್ತು. ಬೋರ್ಡ್ ಎಕ್ಸಾಮ್ ಟೈಮ್ ಅಲ್ಲಿ ಓಡಾಡೋದು ಮಾಡೋದು, ಶೂಟಿಂಗ್ಸ್, ಎಕ್ಸಾಮ್ ಮಧ್ಯದಲ್ಲಿರೋ ಶೂಟಿಂಗ್ಸ್ ಅವೆಲ್ಲ ಹಿಂಗೆ ಮ್ಯಾನೇಜ್ ಮಾಡ್ಕೊಂಡು ಮಾಡ್ದೆ. ಬಟ್ ನಾನು ಟೈಮ್ ಸಿಕ್ದಾಗೆಲ್ಲ ಓದ್ತಿದ್ದೆ. ಓಕೆ, ಬಟ್ ಅಪ್ಪ ಹೇಳ್ತಾ ಇದ್ರು ಕ್ಲಾಸಸ್ ಎಲ್ಲ ತುಂಬಾ ಮಿಸ್ ಮಾಡ್ಕೊಂಡಿದ್ಯಾ ಅಂತ. ಬಟ್ ಸ್ಟಿಲ್ ಆದ್ರೂ ಇಷ್ಟೊಂದು ಮಾರ್ಕ್ಸ್ ತಗೊಂಡಿದ್ಯಲ್ಲ, ಹೇಗೆ, ಯಾವ ರೀತಿಯಾಗಿತ್ತು ನಿನ್ ಪ್ರಿಪರೇಷನ್? ಹೌದು, ಕ್ಲಾಸಸ್ ತುಂಬಾ ಮಿಸ್ ಮಾಡ್ಕೊಂಡಿದ್ದೆ ನಾನು. ಪ್ರಿಪರೇಷನ್ ಅಲ್ಲಿ ನಾನು ಜಾಸ್ತಿ ಸೆಲ್ಫ್ ಸ್ಟಡಿನೇ ಜಾಸ್ತಿ ಮಾಡ್ತಿದ್ದೆ. ಆಲ್ಮೋಸ್ಟ್ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂದ್ರೆ ಫ್ರೆಂಡ್ಸ್ ಫೋನ್ ಮಾಡ್ತಿದ್ದೆ, ಇಲ್ಲ ಲೆಕ್ಚರರ್ಸ್ಗೆ ಕೇಳ್ತಿದ್ದೆ. ನಾನು ಯೂಟ್ಯೂಬ್ ಅದು ಇದು ನೋಡ್ಕೊಂಡು ನಾನೇ ಹೆಂಗೋ ಮಾಡ್ಕೊಂಡು ಮ್ಯಾನೇಜ್ ಮಾಡ್ತಾ ಇದ್ದೆ. ಸೊ ಒಂದು ಟಾಪಿಕ್ ಏನಾದ್ರು ನನಗೆ ಯಾರಾದ್ರೂ ಹೇಳ್ಕೊಟ್ಬಿಟ್ರೆ ಹಿಂಗೆ ಅದ್ ಹಂಗೆ ಅಂದ್ರೆ ಸ್ವಲ್ಪ ಬೇಗ ಗ್ರಾಸ್ಪ್ ಮಾಡ್ಕೋತೀನಿ ನಾನು. ಅದು ನನ್ಗೆ ಸ್ವಲ್ಪ ಹೆಲ್ಪ್ ಆಯ್ತು. ಓಕೆ ಓಕೆ ಅಂಕಿತಾ, ತುಂಬಾ ಖುಷಿ ಆಯ್ತು. ಏನ್ ಸಜೆಷನ್ಸ್ ಕೊಡ್ತೀಯಾ ಈಗ ಮುಂದೆ PU ಮಾಡ್ಬೇಕು ಅಂತಿರೋರ್ಗೆ? ನಿನ್ನಷ್ಟೇ ಪರ್ಸೆಂಟೇಜ್ ತಗೋಬೇಕಂತ ಆಸೆ ಇರುತ್ತೆ, ಸೊ ಏನ್ ಸಜೆಷನ್ಸ್ ಕೊಡ್ತೀಯಾ ನೀನ್ ಅವ್ರಿಗೆ? ಒಳ್ಳೆ ಫಸ್ಟ್ PU ಹಿಂಗೋ ಮಾಡ್ಕೊಬಹುದು, ಬಟ್ ಸೆಕೆಂಡ್ PU ಬೋರ್ಡ್ ಎಕ್ಸಾಮ್ ಬಂದು ಒಂದ್ ಒಳ್ಳೆ ಪರ್ಸೆಂಟೇಜ್ ತಗೋಬೇಕು ಅಂತ ಆಸೆ ಇರೋರು ಡೇ 1 ಇಂದಾನೇ ಅವ್ರೊಂದ್ ಎಫರ್ಟ್ಸ್ ನ ಹಾಕಕ್ಕೆ ಶುರು ಮಾಡ್ಬೇಕು. ನಾನ್ ಮುಂದೆ ನೋಡ್ಕೋತೀನಿ ಆಮೇಲೆ ನೋಡ್ಕೋತೀನಿ ಅಂದ್ರೆ ಪ್ರಾಬ್ಲಮ್ ಮುಂದೆ ತುಂಬಾ ಕಷ್ಟ ಆಗೋಗುತ್ತೆ. ಸ್ಟಾರ್ಟಿಂಗ್ ಇಂದನೂ ಏನೇನು ಟೆಸ್ಟ್ ಕೊಡ್ತಾರೆ, ಏನೇನು ಮಿಡ್ ಟರ್ಮ್ಸ್ ಕೊಡ್ತಾರೆ, ಅದೆಲ್ಲಾನು ಸೀರಿಯಸ್ ಆಗಿ ಮಾಡಿದ್ರೆ ನಮ್ಗೆ ಇಂಟರ್ನಲ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ಪ್ರಿಪರೇಷನ್ ನಾವು ಸ್ಟಾರ್ಟಿಂಗ್ ಇಂದಾನು ಆಗ್ತಾ ಇರೋದ್ರಿಂದ ಬೋರ್ಡ್ಸ್ ಗೆ ಅಷ್ಟು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಓದಿರೋದನ್ನೇ ಮತ್ತೆ 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 ಓದಿದ್ರೆ ಪ್ರಾಕ್ಟೀಸ್ ಆಗೋಗುತ್ತೆ. ಸೊ ಯಾವ್ದನ್ನು ಲಾಸ್ಟ್ ಮೂಮೆಂಟ್ ಇಟ್ಕೋಬಾರ್ದು ಅಷ್ಟೇ. ನೈಸ್ ನೈಸ್. ಓಕೆ, ಬಟ್ ನಿನ್ಗೇನು ಕಷ್ಟ ಆಗ್ಲಿಲ್ವಾ? ಅಂದ್ರೆ ಈಗ ಶೂಟಿಂಗ್ ಮ್ಯಾನೇಜ್ ಮಾಡ್ಕೊಂಡು ಈ ಕಡೆ ಓದೋದು ಏನೋ ಸ್ಟ್ರೆಸ್ ಅಂತ ಯಾವತ್ತು ಫೀಲ್ ಆಗಿಲ್ವಾ? ಸ್ಟ್ರೆಸ್ ಅದೇ ಅನ್ಸ್ತಿತ್ತು ತುಂಬಾ. ಒಂದೊಂದ್ಸಲ ಎಕ್ಸಾಮ್ಸ್ ಎಲ್ಲ ಇದ್ದಾಗ ತುಂಬಾ ಹೆಕ್ಟಿಕ್ ಅನ್ಸೋದು. ಶೂಟ್ ಮುಗಿಸ್ಕೊಂಡಿದ ತಕ್ಷಣ, ಎಕ್ಸಾಮ್ ಮುಗಿಸಿದ ತಕ್ಷಣ ಶೂಟ್ಗೆ ಹೋಗು, ಮನೆಗ್ ಬಾ ಓದು, ನೆಕ್ಸ್ಟ್ ದಿನ ಮತ್ತೆ ಇನ್ನೊಂದು ಎಕ್ಸಾಮ್ ಬರಿ, ಅದೆಲ್ಲ ಒಂದ್ ಸ್ವಲ್ಪ ಸ್ಟ್ರೆಸ್ಫುಲ್ ಆಗಿರತ್ತೆ. ಬಟ್ ಅದೊಂದ್ಸಲ ಆದಾದ್ಮೇಲೆ ಅದು ಅಭ್ಯಾಸ ಆಗಿ 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 ಅದೊಂಥರ ಮಾಡೋಣ ಅನ್ನೋ ತರ ಒಂದ್ ಕಾನ್ಫಿಡೆನ್ಸ್ ಅಷ್ಟೇ. ಅದನ್ನ ಯಾವ್ದು ಪೆಂಡಿಂಗ್ ಇಟ್ಕೋತಾ ಇರ್ಲಿಲ್ಲ ಅಷ್ಟೇ. ಮುಂದೆ ಏನಾಗ್ಬೇಕು ಅಂತಿದೆ? ಯಾಕಂದ್ರೆ ಈಗಂತೂ ಒಳ್ಳೆ ನಟಿ ಆಗಿದ್ದೀರಿ, ಅದು ಪ್ರೂವ್ ಮಾಡಿದಿರಿ. ಏನಾಗ್ಬೇಕಂತಿದೆ ಮುಂದೆ? ನೀವು ಇನ್ನು ಏನ್ ಮಾಡ್ಬೇಕು, ಅಚೀವ್ ಮಾಡ್ಬೇಕಂತೆಲ್ಲ ಪ್ಲಾನ್ಸ್ ಇದೆ ನಿಮ್ದು? ಮುಂದೆ ಅದೇ ಇವಾಗ ಈ ತಾನೇ PU ಮುಗ್ದಿದೆ, ಒಂದು ಡಿಗ್ರಿ ಕಂಪ್ಲೀಟ್ ಮಾಡಿ ಕಾಮರ್ಸ್ ಅಲ್ಲಿ ವೆರೈಟೀಸ್ ಆಫ್ ಆಪ್ಷನ್ಸ್ ಇದೆ ಎಕ್ಸಾಮ್ಸ್ ತಗೊಳಕ್ಕೆ. ಸೊ ಅದ್ರಲ್ಲಿ ನನಗೆ ಯಾವ್ದ್ರ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇರತ್ತೆ, ಯಾವ್ದ್ರ ಮೇಲೆ ನಾನ್ ಚೆನ್ನಾಗಿ ಸ್ಕಿಲ್ಸ್ ನನಗೆ ಯಾವ್ದ್ರಲ್ಲಿ ಚೆನ್ನಾಗಿದೆ ಅದನ್ನ ನೋಡ್ಕೊಂಡು ಅದೊಂದು ಎಕ್ಸಾಮ್ ತಗೊಳ್ಳೋಣ ಅಂತ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ. ಓಕೆ, ಅಂದ್ರೆ ಈ ತರದೊಂದು ಆಸೆ ಇರುತ್ತಲ್ಲ, ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಥವಾ ಇನ್ನೇನೋ ಆಗ್ಬೇಕು ಅಂತೆಲ್ಲ ಇರುತ್ತಲ್ಲ, ಆ ತರದ್ ಏನಾದ್ರು ಡ್ರೀಮ್ ಪ್ರೊಫೆಷನ್ ಏನಾದ್ರು ಇದನ್ನ ಅಂಕಿತಂಗೆ? ಪ್ರೊಫೆಷನ್ ಡ್ರೀಮ್ ಅನ್ನೋದಕ್ಕಿಂತ ನನಗೆ ಒಂದು ಒಳ್ಳೆ ಮಟ್ಟಕ್ಕೆ ಹೋಗ್ಬೇಕು. ನಾನು ಏನೇ ಕೋರ್ಸ್ ತಗೊಂಡು ಏನೇ ಮಾಡಿದ್ರು ನನಗೆ ಜನರಿಗೆ ಏನಾದ್ರು ಹೆಲ್ಪ್ ಆಗೋ ತರ, ಒಂದು ನನ್ನ ಕೈಲಿಂದ ಎಷ್ಟು ಒಳ್ಳೇದು ಮಾಡಕ್ಕಾಗತ್ತೋ ಅಷ್ಟು ಒಳ್ಳೇದ್ ಆಗೋ ತರ ಒಂದು ಪ್ರೊಫೆಷನ್ ನಾನು ಚೂಸ್ ಮಾಡ್ಬೇಕು ಅನ್ನೋ ಆಸೆ ಇದೆ. ಸೊ ಮುಂದೊಂದ್ ದಿನ ನಾನಿರೋ ಪ್ರೊಫೆಷನ್ ಈ ಒಂದು ಕೆಲಸ ಅಂಕಿತ ಮಾಡ್ತಾ ಇದ್ದಾಳೆ, ಇದರಿಂದ ಅವಳಿಂದ ನಮ್ಗೆ ಒಳ್ಳೇದಾಗತ್ತೆ ಅಂತ ಜನರಿಗೆ ಒಂದು ಹಂಗ ಅನ್ಸ್ಬೇಕು, ಆ ತರ ಏನಾದ್ರು ಮಾಡ್ಬೇಕು ಅನ್ನೋ ಆಸೆ ಇದೆ. ಸ್ವೀಟ್ ಅಂಕಿತಾ. ಮತ್ತೆ ತುಂಬಾ ಜನ ನಾನೀಗ ಒಂದಷ್ಟು ಇದನ್ನೆಲ್ಲ ನೋಡ್ತಾ ಇದ್ದೆ, ವಿಡಿಯೋಸ್ ನೋಡ್ತಾ ಇದ್ದೆ, ತುಂಬಾ ಜನ ನನಗೆ ಕಡಿಮೆ ಬಂತು ಅಂತ ಅಳ್ತಾ ಇದ್ರು. ಆಮೇಲೆ ಕೆಲವರು ಬೇಜಾರಾಗಿರ್ತಾರೆ, ಕೆಲವೊಂದು ತಪ್ಪು ನಿರ್ಧಾರಗಳು ತಗೊಂಡ್ಬಿಡ್ತಾರ ಆ ಟೈಮ್ ಅಲ್ಲಿ. ಏನ್ ಹೇಳ್ತೀಯ ಅವ್ರಿಗೆ? ಏನ್ ಹೇಳ್ತೀಯ ನೀನು?
ಅಂದ್ರೆ ನನಗ ತುಂಬಾ ಒಂದೊಂದ್ಸಲ ಆತರ ಅನ್ಕೊಂಡು ಯಾಕೆ ಹಿಂಗ್ ಮಾಡ್ಕೊಂಡ್ಬಿಡ್ತಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಎಕ್ಸಾಮ್ ಅನ್ನೋದೇನಿದೆ, ಮಾರ್ಕ್ಸ್ ಅನ್ನೋದೇನಿದೆ, ಅದು ಬರೀ ಕ್ಷಣಿಕ ಅಷ್ಟೇ. ಇವಾಗ ನಾವು ಪರ್ಸೆಂಟೇಜ್ ತೆಗ್ದಿದೀವ, ಇನ್ 1 ವರ್ಷ ನಮ್ನ ಕೇಳ್ತಾರೆ PUL ಎಷ್ಟು, ಅದೆಷ್ಟು, ಇದೆಷ್ಟು ಅಂತ. ಅದು ಮ್ಯಾಟರೇ ಆಗಲ್ಲ. ನಮ್ಮ ಸ್ಕಿಲ್ಸ್ ಏನಿದೆ ಅಷ್ಟೇ ಮ್ಯಾಟರ್ ಆಗೋದು. ಇವತ್ ನಾನು 97 ತಗೊಂಡಿದ್ದೀನಿ ಅಂದ್ರೆ ನಾನೇನ್ ಸುಪೀರಿಯರ್ ಅಲ್ಲ. ನನ್ಗಿಂತ ಕಡಿಮೆ ಪರ್ಸೆಂಟೇಜ್ ತೆಗ್ದೋರು ನನ್ಗಿಂತ ಒಳ್ಳೆ ಸ್ಥಾನಕ್ಕೆ ಹೋಗ್ತಾರೆ. ಯಾಕಂದ್ರೆ ಯಾವ್ದು ಪ್ರೆಡಿಕ್ಟ್ ಮಾಡಕ್ ಆಗಲ್ಲ. ಕಡಿಮೆ ಮಾರ್ಕ್ಸ್ ತೆಗ್ದವ್ರಿಗೆ ಇವಾಗ ಗವರ್ಮೆಂಟ್ ಎಷ್ಟು ಒಳ್ಳೊಳ್ಳೆ ಆಪರ್ಚುನಿಟೀಸ್ ಕೊಟ್ಟಿದ್ದಾರೆ, 3 ಅಟೆಂಪ್ಟ್ಸ್ ಕೊಟ್ಟಿದ್ದಾರೆ. ಹೌದು. ಸೊ ಇವತ್ತಲ್ಲ ಅಂದ್ರೆ ಇನ್ನೊಂದ್ 10 ದಿನದಲ್ಲಿ ಇನ್ನೊಂದ್ ಎಕ್ಸಾಮ್ ಬರುತ್ತೆ, ಅದನ್ನ ಟ್ರೈ ಮಾಡ್ಬೋದು. ಅದು ಆಗ್ಲಿಲ್ಲ ಅಂದ್ರೆ ಇನ್ನೂ ಒಂದ್ ಎಕ್ಸಾಮ್ ಇದೆ. ಸೊ ಆ ತರದಲ್ಲಿ ಯಾವ ಡಿಸಿಷನ್ಸ್ ತಗೊಳಕ್ ಹೋಗ್ಬಾರ್ದು. ಬೇಜಾರಾದಾಗ ಒಂದ್ ಸ್ವಲ್ಪ ಹೊತ್ತು ಬೇಜಾರು ಪಡ್ಕೋಬೇಕು, ಅದೇನು ಮಾಡಕ್ ಆಗಲ್ಲ. ಅದ್ ಹೇಳ್ಕೊಂಡು ಮೂವ್ ಆನ್ ಆಗ್ಬೇಕು. ಫ್ಯಾಮಿಲಿ ಸಪೋರ್ಟ್ ಹಂಗಿರ್ಬೇಕು. ಅವ್ರು ಆತರ ಮಕ್ಳು ಹಂಗ ಹೋದಾಗ ಫ್ಯಾಮಿಲಿ ಅವ್ರ ನಿಂತು ಅವ್ರು ಸಪೋರ್ಟ್ ಮಾಡಿದ್ರೆ ಪ್ರಾಬ್ಲಿ ಮಕ್ಳಿಗೂ ಒಂದ್ ಮೋಟಿವೇಶನ್ ಸಿಗತ್ತೆ. ಯಾರು ಆತರ ನಿರ್ಧಾರಗಳು ಮಾಡ್ಕೊಳಕ್ ಹೋಗ್ಲೇಬಾರ್ದು. ಬಿಕಾಸ್ ಇಷ್ಟೇ ಅಲ್ಲ ಲೈಫ್, ಸ್ಟಡೀಸ್ಗಿಂತ ಆಚೆ ಇನ್ನ ಏನೇನೋ ಇದೆ ಮಾಡಕ್ಕೆ ನೋಡಕ್ಕೆ ಎಲ್ಲ. ಸೊ ಯಾರು ಆತರ ನಿರ್ಧಾರಗಳನ್ನ ಮಾಡ್ಕೋಬಾರ್ದು, ತಗೊಳ್ಳಬಾರ್ದು ಈ ವಯಸ್ಸಿಗೆ. ದಟ್ಸ್ ಸೋ ಸ್ವೀಟ್ ಅಂಕಿತಾ. ಎಷ್ಟು ಮೆಚುರಿಟಿ ಇದ್ದೀರಾ ನೀವು, ಎಷ್ಟು ಮೆಚೂರ್ಡ್ ಆಗಿ ಮಾತಾಡ್ತೀರಾ ನೀವು. ಸೂಪರ್ ಅಂಕಿತಾ, ಒಳ್ಳೇದಾಗ್ಲಿ ನಿಮ್ಗೆ. ಅಂಡ್ ನೀವೇನೆಲ್ಲ ಕನಸುಗಳು ಕಂಡಿದ್ದೀರಾ ಅದೆಲ್ಲವೂ ಕೂಡ ನನ್ಸಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಅಂಕಿತಾ, ಸುಮನ್ ಟಿವಿ ಒಟ್ಟಿಗೆ ಮಾತಾಡಿದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಖುಷಿ ಆಯ್ತು ಮಾತಾಡಿ. ಯಾ, ದಟ್ಸ್ ಸೋ ಸ್ವೀಟ್ ಅಂಕಿತಾ. ಥ್ಯಾಂಕ್ ಯು.